ನಾವು ಕಾನೂನು ಹೋರಾಟ ಮಾಡ್ತೀವಿ. ಅಲ್ಲ, ನಮಗೆ ಗೊತ್ತಿಲ್ಲ. ನಗರದಲ್ಲಿ ವಾಸಿಯಾಗಿ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡರು ನಗರಸಭೆ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ವಾಮಮಾರ್ಗ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಈ ವೇಳೆ ಮಾತನಾಡಿದ ಕೆವಿ ನವೀನ್ ಕಿರಣ್, ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರ ಮನ ಗೆಲ್ಲಲು ಸಾಧ್ಯವಾಗದ ಕಾಂಗ್ರೆಸ್ ನಾಯಕರು ವಿಧಾನ ಪರಿಷತ್ ಸದಸ್ಯರನ್ನ ಕರೆತಂದು ಮತ ಚಲಾಯಿಸುವ ಮೂಲಕ ಅಧಿಕಾರ ಹಿಡಿಯಲು ಮುಂದಾಗಿರುವುದು ವಿಪರ್ಯಾಸ ಎಂದರು. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಸಿಎಂಸಿ ಬಡಾವಣೆಯ ನಗರಸಭಾ ಸದಸ್ಯರ ಮನೆಯೊಂದರಲ್ಲಿ ಎಂಆರ್ ಸೀತಾರಾಮ್ ಅವರು ಬಾಡಿಗೆಗೆ ಇದ್ದಾರೆ ಎಂದು ಮತಪಟ್ಟಿಗೆ ಹೆಸರು ಸೇರಿಸಲಾಗಿದೆ. ಎಂಆರ್ ಸೀತಾರಾಮ್ ಅವರು ಬಾಡಿಗೆ ಮನೆಯಲ್ಲಿರುವ ಸ್ಥಿತಿಯಲ್ಲಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರ. ಅಲ್ಲದೆ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯ ಅನಿಲ್ ಅವರು ಕೋಲಾರದ ನಿವಾಸಿಯಾಗಿದ್ದರೂ ಚಿಕ್ಕಬಳ್ಳಾಪುರದ ಕೊರಚರಪೇಟೆಯಲ್ಲಿ ವಾಸವಿರುವುದಾಗಿ ನಮೂದಿಸಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲಾಗಿದೆ. ಇದು ಕಾಂಗ್ರೆಸ್ನ ಕುತಂತ್ರಕ್ಕೆ ಕಾರಣವಾಗಿದೆ ಎಂದ್ರ. ಅಧಿಕಾರ ಇದೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಬಿಎಲ್ಒಗಳ ಮೂಲಕ ಒತ್ತಡ ಹೇರಿ ಸ್ಥಳೀಯರಲ್ಲದವರನ್ನ ಸ್ಥಳೀಯರಂತೆ ಬಿಂಬಿಸಿ ಮತದಾರರ ಪಟ್ಟಿಗೆ ಸೇರಿಸುತ್ತಿದೆ. ಆ ಮೂಲಕ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಿಂದ ಮತ ಪಡೆದು ಗೆಲ್ಲುವ ಹುನ್ನಾರ ನಡೆಸುತ್ತಿದೆ. ಸದಸ್ಯರನ್ನ ಮನಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಮನ ಗೆಲ್ಲಲು ಸಾಧ್ಯವಾಗದ ಕಾಂಗ್ರೆಸ್ ಇದೀಗ ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿಯುವ ಪ್ರಯತ್ನ ಮಾಡುತ್ತಿದ್ದು, ಕಾಂಗ್ರೆಸ್ನ ಈ ಪ್ರಯತ್ನ ಫಲಿಸುವುದಿಲ್ಲ ಎಂದು ಹೇಳಿದ್ರ. ಕಾಂಗ್ರೆಸ್ ನಾಯಕರ ಒತ್ತಡ ಭರಿಸಲಾಗದ ಬಿಎಲ್ಒಗಳು ಕೆಲಸಕ್ಕೆ ರಾಜೀನಾಮೆ ನೀಡುವ ಹಂತಕ್ಕೆ ತಲುಪಿದ್ದಾರೆ. ಆದರೂ ಕಾಂಗ್ರೆಸ್ನವರು ಬಿಡುತ್ತಿಲ್ಲ. ಹಾಗಾಗಿ ಅಕ್ರಮವಾಗಿ ಹೆಸರು ಸೇರ್ಪಡೆ ಮಾಡುತ್ತಿರುವ ಕ್ರಮದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಲು ಬಿಜೆಪಿ ನಿರ್ಧರಿಸಿದೆ. ಇದರಿಂದ ಬಿಎಲ್ಒಗಳು ಮಾತ್ರವಲ್ಲದೆ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರಿಸಿದ ಕಾರಣಕ್ಕೆ ತಹಸೀಲ್ದಾರ್, ಎಸಿ, ಡಿಸಿ ವಿರುದ್ಧವೂ ದೂರು ನೀಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಚಾರದಲ್ಲಿ ಅಕ್ರಮ ಎಸಗಿದ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟದ ಮೂಲಕವೇ ಉತ್ತರ ನೀಡಲಾಗುವುದು ಎಂದು ಹೇಳಿದ್ರ. ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಮತ್ತು ಸೀತಾರಾಮ್ ಅವರ ಹೆಸರು ಸೇರ್ಪಡೆಗೊಳಿಸಲಾಗಿದ್ದು, ಇನ್ನು ಉಮಾಶ್ರೀ, ಶ್ರೀನಿವಾಸ್, ಯುಬಿ ವೆಂಕಟೇಶ್, ಗೋವಿಂದರಾಜು ಸೇರಿದಂತೆ ಹಲವರನ್ನ ಸೇರಿಸಿ ಆ ಮೂಲಕ ನಗರಸಭೆ ಅಧಿಕಾರ ಹಿಡಿಯುವ ಸಂಚು ಕಾಂಗ್ರೆಸ್ ರೂಪಿಸಿದೆ. ಆದರೆ ಕಾಂಗ್ರೆಸ್ನ ಈ ಪ್ರಯತ್ನ ಫಲಿಸುವುದಿಲ್ಲ. ನಗರದ ಅಭಿವೃದ್ಧಿ ಮತ್ತು ಸದಸ್ಯರ ಹಿತ ಕಾಯುವ ದೃಷ್ಟಿಯಲ್ಲಿ ಬಿಜೆಪಿ ಇದ್ದು, ಬಿಜೆಪಿಯನ್ನ ಸದಸ್ಯರು ಬೆಂಬಲಿಸುವ ಮೂಲಕ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಮಲ ಅರಳಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರ. ತಾಲೂಕು ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀನಿವಾಸರವರು ನಗರಸಭೆಯಲ್ಲಿ ಒಂದು RTI ಅರ್ಜಿ ಮುಖಾಂತರ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾರ್ಯಾರು ಮತದಾರರಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ರೆ ಇವತ್ತವರೆಗೂ ಸಹ ನಾನು ಕೊಡಲಿಲ್ಲ. ಮತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ BV ಆನಂದ್ರವರು ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿನಲ್ಲಿ ಒಂದು ಮನವಿಯನ್ನು, ಅಂದರೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಲೆಟರ್ಡಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾರು ಮತದಾರರಾಗಿ ಬರ್ತಾ ಇದ್ದಾರೆ ಅವರ ಸಂಪೂರ್ಣ ವಿವರಗಳನ್ನು ನಮಗೆ ನೀಡಿ ಅಂತ ಕೇಳಿದ್ದಾರೆ. ಇದುವರೆಗೂ ಸಹ ನಮ್ಗೆ ಇನ್ನೂ ಕೊಟ್ಟಿಲ್ಲ. ಒಂದು ವೇಳೆ 6 ತಿಂಗಳ ಹಿಂದೆನೇ ಇವರೆಲ್ಲರೂ ಚಿಕ್ಕಬಳ್ಳಾಪುರದಲ್ಲಿ ವಾಸ ಇದ್ದರೆ ಇಷ್ಟೊತ್ತಿಗೆ ಪಟ್ಟಿ ರೆಡಿ ಮಾಡಿ ಕೊಡೋದಕ್ಕೆ ತೊಂದರೆ ಏನಿದೆ? ಇದು ಯಾರೂ ಸಹ ಇಲ್ಲಿ ವಾಸ ಇಲ್ಲ ಅನ್ನೋದು ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಮಾಧ್ಯಮದ ಸ್ನೇಹಿತರು ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. UB ವೆಂಕಟೇಶ್ ಅವರಾಗಿರ್ಬೋದು, ಅನಿಲ್ ಅವರಾಗಿರ್ಬೋದು, ಸೀತಾರಾಮ್ ಅವರಾಗಿರ್ಬೋದು, ಅಥವಾ ಇನ್ನೂ ಯಾವುದೇ ಹೆಸರುಗಳು ಹೇಳ್ತಾರೆ, ಅವ್ರು ಯಾರೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಒಂದು ದಿನ ಸಹ ಅವ್ರು ಯಾರೂ ವಾಸ ಇಲ್ಲ. ವಿಹಾರಕ್ಕಾಗಿ ಬಂದು ಸಹ ಅವ್ರು ಯಾರೂ ವಾಸ ಇಲ್ಲ. ಇವತ್ತು ಇಂಥದ್ದನ್ನು ವಾಮಮಾರ್ಗವಾಗಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನಾದರೂ ಮಾಡಿ, ಸರ್ಕಾರ ಇದೆ ನಮ್ಮ ಕೈಯಲ್ಲಿ, ಸರ್ಕಾರದ ಒಂದು ಒತ್ತಡವನ್ನು ಹಾಕಿ ಈ ರೀತಿಯಾದಂಥ ಕೆಲಸ ಮಾಡಿಸಿ ನಾವು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರು ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಸಹ ತಪ್ಪು. ಇದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಕಾನೂನು ಹೋರಾಟವನ್ನು ಸಹ ನಾವು ಮಾಡ್ತೇವೆ ಅಂತ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಒಂದೇ ಒಂದು ನಾರಾಯಣ ಸಮ್ಮಣ್ಣ ಅಯೋಗ್ಯ ಅನ್ಸ್ಕೊಂಡು ಮತ್ತೆ ಹೋಗಿ ಓಟ್ ಹಾಕೋದು ಹೇಗಣ? ಅಲ್ಲಿ ಯಾರೇ ಆಗಲಿ ನಗರಸಭೆ ಸದಸ್ಯರು ಭ್ರಷ್ಟರು, ಅಯೋಗ್ಯರು ಇದೆಲ್ಲ ಅನಿಸ್ಕೊಂಡು ಮತ್ತೆ ಇವಾಗ ಅವ್ರಿಗೆ ಓಟ್ ಹಾಕೋದು ಅಂತಂದರೆ ನಮಗೂ ಎಲ್ಲೋ ಒಂಚೂರು ಸ್ವಾಭಿಮಾನ ಅನ್ನೋದು ಇದ್ದೇ ಇರ್ತದೆ ತಾನೆ. ಸೊ ಯಾರ್ಯಾರು ಕಾಂಗ್ರೆಸ್ ಪಕ್ಷದಿಂದ ಬಂದು ಇವತ್ತು ಓಟ್ ಹಾಕ್ತಾರೋ ಬಹುಶಃ ಇದೇ ಕಾರಣಕ್ಕೆ ಓಟ್ ಹಾಕ್ತಾರೇನೋ ಗೊತ್ತಿಲ್ಲ ನನಗೆ. ನಗರದ ಅಭಿವೃದ್ಧಿ ಮತ್ತು ಸದಸ್ಯರ ಹಿತ ಕಾಯುವ ದೃಷ್ಟಿಯಲ್ಲಿ ಬಿಜೆಪಿ ಇದ್ದು, ಬಿಜೆಪಿಯನ್ನ ಸದಸ್ಯರು ಬೆಂಬಲಿಸುವ ಮೂಲಕ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಮಲ ಅರಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು.
ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಮತದಾರರಲ್ಲದ ವಿಧಾನ ಪರಿಷತ್ ಸದಸ್ಯರನ್ನ ಕರೆತಂದು ಮತ ಹಾಕಿಸುವ ಹುನ್ನಾರ ನಡೆಸುತ್ತಿದ್ದು, ಅದನ್ನು ತಡೆಯುವಂತೆ ಕೋರಿ ಈ ಹಿಂದೆಯೇ ಬಿಜೆಪಿ ನಿಯೋಗ ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು. ಆದರೆ ಬಿಜೆಪಿ ಮನವಿ ತಿರಸ್ಕರಿಸುವ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ನಡೆದುಕೊಂಡಿದ್ದು, ಕಾನೂನು ಹೋರಾಟದ ಮೂಲಕ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಲು ತೀರ್ಮಾನಿಸಲಾಗಿದೆ ಎಂದ್ರ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹವಿರುವ ಮತದಾರರ ಪಟ್ಟಿಯನ್ನ ನೀಡುವಂತೆ ಬಿಜೆಪಿಯಿಂದ ನಗರಸಭೆಗೆ ಮನವಿ ಮಾಡಿದ್ರು. ಇವರಿಗೂ ಮಾಹಿತಿ ನೀಡದೆ ಮಾಹಿತಿ ಹಕ್ಕು ಕಾಯ್ದೆ ಉಲ್ಲಂಘನೆಯನ್ನ ನಗರಸಭೆ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಪ್ರಸ್ತುತ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಎಲ್ಲ ಅಧಿಕಾರಿಗಳು ಕಾನೂನು ಸಮರ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರ. ನಮ್ಮ ಏನು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಈಗಾಗಲೇ 19 ಜನ ಚುನಾಯಿತ ಸದಸ್ಯರಿದ್ದಾರೆ. ಜೊತೆಗೆ ಅವರು ನಮ್ಮ ಲೋಕಸಭಾ ಸದಸ್ಯರದೊಂದು ಮತ ಇದೆ. ಹಾಗಾಗಿ 20 ಸದಸ್ಯರು ನಾವು ಗಟ್ಟಿಯಾಗಿದ್ದೀವಿ. ಸೊ ಇದನ್ನು ತಪ್ಪಿಸಿ MLCಗಳು 4 ಜನ 5 ಜನ ಕರ್ಕೊಬಂದು ಏನೇ ಮಾಡಿ ನಮಗೆ ಅಧಿಕಾರ ಸಿಗಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಈ ರೀತಿ ಮಾಡ್ತಾಯಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಸರ್ಕಾರ ಅಧಿಕಾರದಲ್ಲಿದೆ ಅಂತ ಹೇಳಿದೆ ಏನು ಬೇಕಾದರೂ ನಡೀತದೆ ಅಂತ ಇದು ಅವ್ರು ಭಾವಿಸಬಾರ್ದು. ಇವತ್ತು ಯಾರು ಈ ತಪ್ಪು ಮಾಡಿದ್ದಾರೆ ಅವರಂತೂ ಮುಂದಿನ ದಿನಗಳಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಅವರ ಒಂದು ಪದವಿಗಳಿಗೂ ಕೂಡ ಚ್ಯುತಿ ಬರುವಂಥ ಸಂಭವ ಇದೆ. ಹಾಗಾಗಿ ನಾವಿನ್ನೂ ಗಮನಿಸ್ತಾ ಇದ್ದೀವಿ. ಇನ್ನೂ 1-2 ಸೇರಿಸಲಿಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಈಗಾಗಲೇ ಮನೆ ಸೀತಾರಾಮ್ರವರು, ಅನಿಲ್ ಕುಮಾರ್ ಅವರು ಮತದಾರ ಪಟ್ಟಿಗೆ ಬಂದಿದ್ದಾರೆ. ಆಗಲೇ ನಮ್ಮ ನವೀನ್ ಕಿರಣ್ ಅವರು ಹೇಳಿದ್ರು, ಒಂದು ಭವ್ಯವಾದ ಬಂಗಲೆಯಲ್ಲಿರ್ತಕ್ಕಂಥ ನಮ್ಮ ಸೀತಾರಾಮ್ ಸಾಹೇಬರು ಚಿಕ್ಕಬಳ್ಳಾಪುರದ ಯಾವುದೋ ಒಂದು ಗಲ್ಲಿಯಲ್ಲಿ ಬಂದು ವಾಸ ಇರೋಕ್ಕೆ ಸಾಧ್ಯನಾ? ಅನಿಲ್ ಕುಮಾರ್ ಅವರು ಈಗಾಗಲೇ ಕೋಲಾರದ ನಿವಾಸಿ, ಅವರು ಕೂಡ ಯಾವತ್ತೂ ಕೂಡ ಒಂದಿನ ಬಂದು ಇಲ್ಲಿ ವಾಸ ಇಲ್ಲ. ಅಂಥವರು ಕೇವಲ 4 ದಿನಗಳಿಂದನೂ ಕೂಡ ಅವ್ರ ಮತದಾರ ಪಟ್ಟಿಯಲ್ಲಿಲ್ಲ. ಅಚಾನಕ್ಕಾಗಿ ಮತದಾರ ಪಟ್ಟಿಗೆ ಸೇರಿಸಿ 6 ತಿಂಗಳಿಂದ ಇವರು ಇಲ್ಲಿ ವಾಸ ಇದ್ದಾರೆ ಅಂದರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜೆಡಿಎಸ್ ಸದಸ್ಯರು ಕಾಂಗ್ರೆಸ್ನೊಂದಿಗೆ ಪ್ರವಾಸಕ್ಕೆ ತೆರಳಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ನಗರಸಭೆ ಮಾಜಿ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡ ಕಿಸಾನ್ ಕೃಷ್ಣಪ್ಪ, ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದಂತೆ ನಡೆದುಕೊಳ್ಳುವ ಭರವಸೆಯನ್ನ ಜೆಡಿಎಸ್ ಸದಸ್ಯರು ನೀಡಿದ್ದು, ಚುನಾವಣೆ ದಿನ ಇಬ್ಬರು ಜೆಡಿಎಸ್ ಸದಸ್ಯರು ಮೈತ್ರಿ ಧರ್ಮ ಪಾಲಿಸಿ ಬಿಜೆಪಿ ಅಭ್ಯರ್ಥಿಗೆ ಮತ ಚಲಾಯಿಸಲಿದ್ದಾರೆ ಎಂದು ಭರವಸೆ ನೀಡಿದ್ರ. ನಗರಸಭೆಯ ಮಾಜಿ ಅಧ್ಯಕ್ಷ ಆನಂದ್ ರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಏನೇ ಕುತಂತ್ರ ನಡೆಸಿದರೂ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮತ್ತೆ ಕಮಲ ಅರಳಲಿದೆ. 20ಕ್ಕೂ ಹೆಚ್ಚು ಸದಸ್ಯರು ಈಗಾಗಲೇ ಬಿಜೆಪಿ ಪರ ಇದ್ದು, ಇನ್ನೂ ಹಲವು ಸದಸ್ಯರು ಬಿಜೆಪಿ ಬೆಂಬಲಿಸಲಿದ್ದಾರೆ. ಹಾಗಾಗಿ 12ರಂದು ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರ. ತಮ್ಗೆ ಗೊತ್ತಿರೋ ಹಾಗೆ ಈಗ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಇವತ್ತು ಏನು 4 ಜನ MLCಗಳನ್ನ ಇವತ್ತು ಕರ್ಕೊಂಡ್ಬಂದು ಸೇರ್ಪಡೆ ಆಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಇಬ್ಬರನ್ನ ಅಪ್ರೂವ್ ಆಗಿದೆ, ಇನ್ನಿಬ್ಬರು ಇನ್ನೂ ಅಪ್ರೂವ್ ಆಗಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಹಿರಿಯ ಮುಖಂಡರುಗಳು ನಮ್ಮ ಸಂಸದರ ನೇತೃತ್ವದಲ್ಲಿ ಹಿಂದೆಯೇ ಒಂದು 8 ದಿವಸ ಹಿಂದ್ಗಡೆ DC ಅವ್ರಿಗೆ ಲೆಟ್ರ್ ಕೊಟ್ಟು ಬಂದಿದ್ದೀವಿ ನಾವು. ಅದಾದ ನಂತರನೂ ಮತ್ತು ಇವತ್ತು 2 ಅಪ್ರೂವಲ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನವರು MLCಗಳು ಏನಾಗಿದ್ದಾರೆ, ಅವರು ಕೋಲಾರದಲ್ಲಿರ್ತಕ್ಕಂಥ ಅನಿಲ್ ಕುಮಾರ್ ಅವರು MP ಚುನಾವಣೆಯಲ್ಲಿ ಅಲ್ಲೇ ಮತದಾನ ಹಾಕಿದರು. MR ಸೀತಾರಾಮ್ ಅವರು ಮಲ್ಲೇಶ್ವರಮಲ್ಲಿ ಇದು MP ಚುನಾವಣೆ ಅಲ್ಲಿ ಮತದಾನ ಹಾಕಿದ್ದಾರೆ. ಅದೆಲ್ಲ ಬಿಟ್ಕೊಂಡು 3 ತಿಂಗಳಾಗಿದೆ. ಆ 3 ತಿಂಗಳಲ್ಲಿ ಇವತ್ತು ಚಿಕ್ಕಬಳ್ಳಾಪುರಿಗೆ ಫಾರಂ ನಂಬರ್ 8 ಹಾಕ್ಕೊಂಡು ಇಲ್ಲಿ ಸೇರ್ಪಡೆ ಆಗುವಂಥದ್ದು ಇಷ್ಟು ಮಟ್ಟಿಗೆ ಸರಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಕೆವಿ ಮಂಜುನಾಥ್, ಮುನಿಕೃಷ್ಣ, ಕಿಸಾನ್ ಕೃಷ್ಣಪ್ಪ, ಮಧುಚಂದ್ರ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.